ಕರ್ನಾಟಕ ಪೊಲೀಸ್ ಮ್ಯಾಗಝೀನಿನ ಎಲ್ಲ ನನ್ನ ಮಿತ್ರರಿಗೆ ನನ್ನ ವಂದನೆಗಳು. ಉತ್ತಮ ರೀತಿಯಲ್ಲಿ ಮ್ಯಾಗಝೀನ್ ಬರ್ತಾ ಇದೆ, ಕಲರ್ಫುಲ್ ಆಗಿದೆ ಮತ್ತು ಸಾಕಷ್ಟು ಸಬ್ಸ್ಟೆನ್ಸು ಇದೆ. ವಿಶೇಷವಾಗಿ ಎಡಿಟೋರಿಯಲ್ ಸಂಪಾದಕೀಯ ಭಾಳ ಒಂದು ಆಳವಾಗಿ ಪ್ರಬುದ್ಧವಾಗಿ ಬರ್ತಾ ಇದೆ. ಅದಲ್ಲದೇನೇ ವಿಶೇಷವಾಗಿ ಕಾನ್ಸ್ಟೇಬಲ್ಸ್ ಬಗ್ಗೆ ಮಾಡಿರೋ ಉತ್ತಮ ಕೆಲಸದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಇಲಾಖೆಯ ಒಂದು ಮೊರೇಲ್ ಮತ್ತು ಮೋಟಿವೇಶನ್ಗೆ ಇದು ಭಾಳಷ್ಟು ಸಹಾಯಕಾರಿಯಾಗುತ್ತೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಇವತ್ತು ಬಿಸಿಲಿನಲ್ಲಿ ಮಳೆಯಲ್ಲಿ ಕಲ್ಲೇಟುಗಳನ್ನ ಎದುರಿಸಿ ಕೆಲಸ ಮಾಡೋದು ನಮ್ಮ ಕಾನ್ಸ್ಟೇಬಲ್ ವರ್ಗದವರು. ಆದರೆ ಅವ್ರ ಬಗ್ಗೆ ಹೆಚ್ಚು ಪ್ರೊಜೆಕ್ಷನ್ ಎಲ್ಲೂ ಆಗಲ್ಲ ಮತ್ತು ಎಲ್ಲ ನೆಗೆಟಿವ್ ಪಬ್ಲಿಸಿಟಿ ಮಾತ್ರ ಆಗ್ತಾ ಇರುತ್ತೆ. ಆದರೆ ಈ ಮ್ಯಾಗಝೀನ್ನಲ್ಲಿ ಭಾಳಷ್ಟು ಅವ್ರು ಮಾಡಿರೋ ಒಳ್ಳೆ ಕೆಲಸನ ಹೈಲೈಟ್ ಮಾಡ್ತಿರೋದ್ರಿಂದ ಇದು ಖಂಡಿತವಾಗಲೂ ಪೊಲೀಸ್ ಇಲಾಖೆಯ ಒಂದು ಮೊರೇಲ್ಗೆ ಭಾಳ ಒಳ್ಳೆ ಪ್ರಭಾವ ಬೀರುತ್ತೆ ಅಂತ ನಾನು ನಂಬಿದ್ದೇನೆ. ಅದು ಅಲ್ಲದೆ ಎಲ್ಲ ಪೊಲೀಸ್ ಆಫೀಸರ್ಸ್ ಬರ್ತ್ಡೇಸ್ನ ಜ್ಞಾಪಿಸ್ಕೊಂಡು ಅದನ್ನು ಪಬ್ಲಿಷ್ ಮಾಡ್ತಾ ಇರೋದು ಸಹ ಸ್ವಾಗತಾರ್ಹ. ಬಹುಶಃ ನಮ್ಮ ಮನೆಯವರೇ ಮರ್ತುಬಿಡ್ತಾರೋ ಏನೋ ಪೊಲೀಸ್ನಲ್ಲಿ, ಆದರೆ ನೀವು ಜ್ಞಾಪಿಸ್ಕೊತಾ ಇದ್ದೀರಾ ನಮ್ಮ ಬರ್ತ್ಡೇಗಳನ್ನ. ಅದು ಅಲ್ಲದೆ ಹಲವಾರು ಎಜುಕೇಟಿವ್ ಆರ್ಟಿಕಲ್ಸ್ನ ಬರಿತಾ ಇದ್ದೀರಾ. FIR ಏನು, ಅದೇ ರೀತಿ ಜನಗಳು ಯಾವ ರೀತಿ ಪೊಲೀಸ್ ಜೊತೆಗೆ ಸಹಕಾರ ಮಾಡಬೇಕು ಅದ್ರ ಬಗ್ಗೆ ಸಹ ನೀವು ಬರೆದ್ರೆ ಇತರ ನಾಗರಿಕರಿಗೆ ಪೊಲೀಸ್ ಜೊತೆಗೆ ಸೌಹಾರ್ದವಾಗಿ ಬಾಳಬೇಕು, ಪೊಲೀಸ್ ಬಗ್ಗೆ ನೆಗೆಟಿವ್ ಇಂಪ್ರೆಷನ್ಸು, ಆ್ಯಂಟಿ ಪೊಲೀಸ್ ಆ್ಯಟಿಟ್ಯೂಡ್ ಮೈಂಡ್ಸೆಟ್ ಹೋಗಲಾಡಿಸಿ ಒಂದು ಪ್ರಜಾಪ್ರಭುತ್ವದಲ್ಲಿ ಪೊಲೀಸ್ ಇಲಾಖೆಯರು ಹಾಗೂ ನಮ್ಮ ನಾಗರಿಕರೆಲ್ಲರೂ ಸಹ ಕೂಡಿ ಬಾಳೋಣ, ನಾವು ಸೇರಿ ದುಡಿಯೋಣ ಅನ್ನುವ ಒಂದು ಮನೋಭಾವದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.